ದೆವ್ವಗಳಿಲ್ಲ ಅಂತಲೇ ವಾದ ಮಾಡ್ಕೊಂಡ್ ಬಂದಿದ್ದೀವಿ. ಇವತ್ತು ಅಮಾವಾಸ್ಯೆ, ವರ್ಷಕ್ಕೆ ಒಂದೇ ಸತಿ ಅಂತ ಈ ಅಮಾವಾಸ್ಯೆ ಬರೋದು ಮಂಗಳವಾರ. ಇವರು ಉಲ್ಕಲ್ ನಟರಾಜ್ ಅವರು ಸರ್ ಬಂದ್ರು, ಹೋಗೋಣ ಬನ್ನಿ ಅಂತ ಕರ್ಕೊಂಡ್ ಬಂದ್ರು. ಸರಕ್ಕೆ ಅಂದ್ರೆ ಸಾಕು ಜೀವ ಹೋಗಿ ಬಂದಂಗಾಗುತ್ತೆ. 14/7/2026. ನಿಮಗೆ ಶಕ್ತಿ ಇದ್ರೆ ಮಶಾನದಲ್ಲಿ ತಿರುಗಾಡಿ, ದೇವ್ಗಳು ಮಾತಾಡ್ತವೆ, ಆತ್ಮಗಳು ಮಾತಾಡ್ತವೆ. ಇವರು ಕ್ಯಾಮ್ರಾನು ಸ್ಟ್ಯಾಂಡ್ ಹಾಕಿ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟವ್ರೆ ಪುಣ್ಯಾತ್ಮರು. ಮನುಷ್ಯ ಸತ್ತ ಮೇಲೆ ಸತ್ತರಿ, ಅವನ್ ದೆವ್ವನೂ ಇಲ್ಲ, ಆತ್ಮನೂ ಇಲ್ಲ, ಏನೂ ಇಲ್ಲ. ಏನ್ ಸರ್ ಹಿಂಗೆ ಹೇಳ್ತೀರಾ? ಹೌದು, ಸತ್ತ ಮೇಲೆ ಮುಗಿತ ಕೆಲಸ. ಜೀವಂತ ಇದ್ದಾಗ ನಾವು ಅವ್ರನ್ನ ಹೇಗೆ ನೋಡ್ಕೊಳ್ಬೇಕು ಅದು ನೋಡ್ಕೊಂಡ್ಬಿಟ್ರೆ ಸಾಕು. ಆದ್ರೆ ಈ ಮರನೇ ನೋಡಿ, ಮರ ಜೀವಂತವಾಗಿರುತ್ತೆ, ಒಣಗೋದ್ಮೇಲೆ ಸುಡ್ತೀವಿ, ಇಲ್ಲ ಮಣ್ಣಿಗಾಗ್ತೀವಿ, ಗೊಬ್ಬರ ಆಗತ್ತಷ್ಟೇ. ಮತ್ತೆ ಮರದ ಆತ್ಮ ನಮ್ ಜೊತೆಗಿರಲ್ಲ. ಸತ್ತಿರೋರೆಲ್ಲರೂ ಕೂಡ ಆತ್ಮಗಳಾಗ್ಬಿಟ್ಟಿದ್ರೆ, ದೆವ್ವಗಳಾಗ್ಬಿಟ್ಟಿದ್ರೆ, ಒಂದ್ಸರಿ ಗಾಳಿಲಿ ಅದಕ್ಕೆ ಇದಿಲ್ವಲ್ಲ, ಆಕಾರ ಇಲ್ವಲ್ಲ, ಗಾಳಿ ಸೇರಿದ 100 ದೆವ್ವಗಳು ನಮ್ಮ ಮೈಗೆ ಬರ್ತಿದ್ವೇನೋ. ಕಾಣದ ದೆವ್ವಗಳು ಈ ಪ್ರಪಂಚದಲ್ಲಿ ಇಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಸುಳ್ಯದ ಒಬ್ಬ ವ್ಯಕ್ತಿ ನನ್ನ ಮೇಲೆ ಚಾಲೆಂಜ್ ಆಗ್ತಿದ್ರು. ನಾನು ಆ ಚಾಲೆಂಜ್ ಅನ್ನ ಸ್ವೀಕರಿಸಕ್ಕೆ ರೆಡಿಯಾಗಿದ್ದೀನಿ. ದಯವಿಟ್ಟು ನಿಮ್ ಪ್ರಕಾರ ಅಮಾವಾಸ್ಯೆ ಯಾವ ಮಂಗಳವಾರ ಅಮಾವಾಸ್ಯೆ ಬರುತ್ತೆ ನೋಡಿ ಹೇಳ್ತೀರ, ಡೇಟ್ ಸಮೇತ. ದೆವ್ವಗಳಿಲ್ಲ, ಆತ್ಮಗಳಿಲ್ಲ, ಮಶಾನದಲ್ಲಿ ನಾನ್ ತೋರಿಸ್ತೀನಿ ಅಂತ ಹೇಳಿ ತಾಕತ್ತಿದ್ರೆ ಬರ್ಲಿ. ಅದು ಯಾವತ್ತು ಮಂಗಳವಾರ, ಯಾವ ಮಂಗಳವಾರ ಅಮಾವಾಸ್ಯೆ ಬರುತ್ತೆ ಆ ರಾತ್ರಿ ಮಶಾನದಲ್ಲಿ ಬರ್ಲಿ, ನಾನು ತೋರಿಸ್ತೀನಿ ಅಂತ. ಆದರೆ ಅದೇ ಗ್ರಾಮ ಪಂಚಾಯತಿಗೆ ನಾನು ಲೆಟ್ರ್ ಹಾಕಿದಾಗ ನನಗೆ ಅಲ್ಲಿ ಅನುಮತಿ ಕೊಡಲಿಲ್ಲ. ಅದಕ್ಕೆ ಇಲ್ಲೂ ಕೊಡ್ಲಿಲ್ವಲ್ಲ ಅಂತ ಹೇಳಿ ನಾವೇ ಇಲ್ಲೇ ಕೊಟ್ವಿ ಮಶಾನದಲ್ಲಿ. ರಾತ್ರಿ 8 ಗಂಟೆಗೆ ಪ್ರಾರಂಭ ಮಾಡಿದ್ವಿ ಮಶಾನದಲ್ಲಿ ನಮ್ಮ ಜರ್ನಿಯನ್ನು. ಅವನು ಹರ್ಷಿತ್ ಹೇಳ್ದ, ಸಾರ್ ನಿಮ್ಮ ಹತ್ರ ಜನಗಳಿರ್ತಾರೆ, ಕ್ಯಾಮ್ರಾ ಇರುತ್ತೆ, ಎಲ್ಲ ಇರುತ್ತೆ, ನೀವೇನು ಎಲ್ಲಿ ಬೇಕಾದ್ರೂ ಮನಿಕೋಬೋದು. ಅದಕ್ಕೆ ನಾನು ಹೇಳಿದೆ, ಕ್ಯಾಮ್ರಾ ಒಂದು ಲೈಟ್ ಹಾಕಿ, ಸ್ಮಾಲ್ ಲೈಟ್ ಇದ್ರೆ ಹಾಕಿ, ಇಲ್ದ್ರೆ ಬಿಟ್ಟು ಹೋಗ್ರೆ ಅಂತ ಹೇಳಿದೆ. ಬಿಟ್ಟು ಹೋಗಿ ಬಿಟ್ಟವ್ರು ಅವರು. ಇನ್ನೊಬ್ರು ಹೇಳಿದ್ರು, ಮಶಾನದಲ್ಲಿ ಊಟ ಮಾಡಿ ನೋಡ್ಬಿಡೋಣ ಅಂತ ಹೇಳಿದ್ರು. ಇವೆಲ್ಲವನ್ನ ನೇರವಾಗಿ ಪರೀಕ್ಷೆ ಮಾಡಲಿಕ್ಕೆ ನಾನು ಸನ್ನದ್ಧನಾದೆ. ಹರ್ಷಿತ್ ಅಂತಕ್ಕಂಥ ಹುಡುಗ ಕ್ಯಾಮ್ರಾಗಳನ್ನ ಹಿಡ್ಕೊಂಡು ಹೊಟ್ಟೆ ಬಿಟ್ವಿ. ಅದೇ ಮಂಗಳವಾರ ರಾತ್ರಿ, ಅಮಾವಾಸ್ಯೆಯ ಮಧ್ಯರಾತ್ರಿ. ಇವತ್ತು ಅಮಾವಾಸ್ಯೆ, ವರ್ಷಕ್ಕೆ ಒಂದೇ ಸತಿ ಅಂತ ಈ ಅಮಾವಾಸ್ಯೆ ಬರೋದು ಮಂಗಳವಾರ 14/7/2026. ಉಳ್ಕಾಲ್ ನಟರಾಜ್ ಸರ್ ಮತ್ತೆ ನಾವೆಲ್ಲ ಬಂದಿದೀವಿ. ಇಲ್ಲಿ ಏನೇನ್ ಆಗುತ್ತೆ ಅವರೇ ಏಕಾಂಗಿಯಾಗಿ ಹೊಡ್ತಾರೆ. ಇವತ್ತು ನಾವು ಕಾರಲ್ಲಿ ಕುತ್ಕೊಂಡು ನೋಡ್ತೀವಿ. ಇವತ್ತು ನಮ್ಮ ದೊಡ್ಡಬಳ್ಳಾಪುರ ಸುದ್ದಿಯ ನೇತಾರರಾದ ಹರ್ಷಿತ್ ರವರು ನನಗೊಂದು ಚಾಲೆಂಜ್ ಮಾಡಿದ್ರು. ಮಂಗಳವಾರ ಬರುವಂತ ಅಮಾವಾಸ್ಯೆ ದಿವಸ ನಿಮಗೆ ಶಕ್ತಿ ಇದ್ರೆ ಮಶಾನದಲ್ಲಿ ತಿರುಗಾಡಿ, ದೇವ್ಗಳು ಮಾತಾಡ್ತವೆ, ಆತ್ಮಗಳು ಮಾತಾಡ್ತವೆ, ಬನ್ನಿ. ಅವ್ರು ಹೇಳ್ದ ಹಾಗೆ ನಾನು ಕೂಡ ಒಂದಿಷ್ಟು ಇವತ್ತು ಮಂಗಳವಾರ 14/7/2026 ಮಂಗಳವಾರ ರಾತ್ರಿ 10 ಗಂಟೆನಲ್ಲಿ ಇಡೀ ರಾತ್ರಿ ಮಶಾನದಲ್ಲಿ ಮಲಿಕೊಳ್ತೀನಿ. ನೋಡೋಣ ಯಾವ ದೆವ್ವಗಳು ಬರ್ತವೆ ಅಂತ. ಇನ್ನು ಮುಂದೆ ಇಲ್ಲಿ ನೋಡ್ತಾ ಇದ್ದೀರಿ, ಇದ್ರೊಳಗಡೆ ತಿರುಗಾಡಕ್ಕೆ ಎದುರ್ಕೊಳ್ತಾರೆ ಇಲ್ಲಿಗೆ. ಆದರೆ ಇಲ್ಲಿ ನಿಂತ್ಕೊಂಡು, ಇದ್ರೊಳಗಡೆ ನಿಂತ್ಕೊಂಡು ನಾನು ನೋಡಿದರೆ ಇಲ್ಲೆಲ್ಲ ಈ ಜಾಗದಲ್ಲಿ ನಾನೊಬ್ಬನೇ ಇರ್ತೀನಿ ಬೇಕಾದ್ರೆ. ಇದೆಲ್ಲವೂ ಕೂಡ ಈ ಜಾಗ, ಮರ ಇದೆ, ಇಲ್ಲಿ ಇಷ್ಟೊತ್ತಿನಾಗ ಬರೋಕ್ಕೆ ಹೆದರಿಕೋತಾರೆ. ನೋಡಿ, ನೀವು ಹೇಳ್ಬೋದು ನಿಮ್ಮಂಥ ಕ್ಯಾಮ್ರಾ ಇದೆ, ಲೈಟ್ ಇದೆ, ಅದಕ್ಕೆ ನೀವು ಇಲ್ಲಿ ಬಂದು ನಿಂತಿದ್ದೀರಿ ಅಂತ. ಹಗಲಲ್ಲೇ ಈ ಜಾಗದಲ್ಲಿ ನಿಂತ್ಕೊಳ್ಳೋಕ್ಕೆ ಗಾಬರಿ ಆಗುತ್ತೆ, ಹುಳ ಹಪ್ಪಟೆಗಳಿರ್ತವೆ. ನಾನು ಆರಾಮ್ಸೆ, ಇಲ್ಲೂ ಜಾಗ ಇದೆ, ನೋಡೋಣ ಯಾವ ದೆವ್ವ ಬರುತ್ತೆ, ಏನು ಬರುತ್ತೆ ಅಂತ ಮನಿಕೊಂಡು ಇಡೀ ಇಂಥ ಜಾಗದಲ್ಲಿ ಮಶಾನದಲ್ಲಿ ಮನೆಯಲ್ಲಿ ಮಲಿಕೊಂಡ್ರೆ ನಿದ್ದೆ ಬರೋದು ಕಷ್ಟ ಇದೆ. ಈ ಜಾಗದಲ್ಲಿ ಮನಿಕೋತೀನಿ. ಮನಸ್ಸು ಸರಿಯಾಗಿದ್ದರೆ ನಮಗಿಲ್ಲಿ ಹುಳ ಹಪ್ಪೆಗಳು ಇದ್ದರೆ ಕಷ್ಟ ಅಂತ ಅಷ್ಟೇ. ಅದು ಬಿಟ್ಟರೆ
ನೋಡೋಣ ಈ ಮರದ ಕೆಳಗಡೆ ಇಲ್ಲೆಲ್ಲಾರ ಇದ್ರೆ ನೀವು ನೋಡಿ, ಮರನೂ ಕೂಡ ಎಷ್ಟು ಚೆನ್ನಾಗಿದೆ. ಮೇಲ್ಗಡೆ ನೋಡಿ, ಇನ್ನು ಕೆಲವರು ಹೇಳ್ತಾರೆ ಮಾಂಸ ತಿಂದು ಮಶಾನದಲ್ಲಿ ತಿರುಗಾಡಬಾರ್ದು. ಅಲ್ಲ, ಈ ಮಾಂಸ ದೇಹನೇ ಮಾಂಸದ ಒಂದು ತಡಿಕೇರಿ. ತಿಂದ್ಬಿಟ್ರೆ ಏನಾಗುತ್ತೆ? ಖಂಡಿತ ಏನೂ ಆಗಲ್ಲ. ಬನ್ನಿ, ಖಂಡಿತ ಏನೂ ಆಗಲ್ಲ. ನಮ್ಮ ದೇಹನೇ ಮಾಂಸದ ಒಳಗಡೆ ಕೂಡಿದೆ ರೀ. ಭಯಮುಕ್ತ ದೇಶವನ್ನಾಗಿ ಮಾಡಬೇಕಾಗಿದೆ ನಾವು. ಭಯಮುಕ್ತ ಮನಸ್ಸನ್ನಾಗಿ ಮಾಡಬೇಕಾಗಿದೆ. ಕೇವಲ ಕಾಣದ ದೆವ್ವಗಳನ್ನ, ಆತ್ಮಗಳನ್ನ ಹಿಡ್ಕೊಂಡು ಲಕ್ಷಾಂತರ ರೂಪಾಯಿ ಪೀಕೋರು. ದುಡ್ಡು ಬೇಕಲಿ, ದುಡ್ಡಿದೆ ಕೊಡ್ತಾರೆ. ಮನಸ್ಸು ಡಿಪ್ರೆಷನ್ಗೆ ಹೋದರೆ, ಆನ್ಸೈಟಿಗೊಳಗಾಗಿದ್ರೆ, ಸೈಕೋಗಳಾದರೆ ಯಾರು ಅದನ್ನೆಲ್ಲ ಹೊಂಚ್ಕೊಳ್ಳೋವಂಥವ್ರು ಮತ್ತೆ ಬರೆಸ್ಲಿಕ್ಕೆ ಸಾಧ್ಯ ಆಗುತ್ತಾ? ಯೋಚನೆ ಮಾಡಿ. ನಾನು ಇಲ್ಲಿ ಯಾವ್ದಾರ ದೆವ್ವ ಗಿವ್ವ ಹೆಣ್ಣು ದೆವ್ವ ಬಂದರೆ ನನಗೆ ತುಂಬ ಖುಷಿ ಅಂತ ಹೇಳಿ ಮಲಗಿದ್ದೀನಿ. ನೋಡೋದು ಏನಾಗತ್ತೆ. ಮರ್ತ್ಬಿಟ್ಟಿದ್ದೆ ನಾನು. ಹೀಗರ್ತಾ ಇತ್ತು, ನೀವು ಕಾಲಲ್ಲಿ ಚಪ್ಪಲಿ ಹಾಕಿದ್ದೀರಿ, ಬರೋಲ್ಲ ನಿಮ್ಮ ಹತ್ರಕ್ಕೆ ಅಂತ. ಹೌದಲ್ವಾ? ಅವು ದೂರ ಇಟ್ಬಿಡೋಣ. ಅಲ್ಲೇನೋ ಸೌಂಡ್ ಬರ್ತಾ ಇತ್ತಲ್ಲ, ಹೌದಲ್ಲ? ಇಲ್ಲ, ಅಲ್ಲಿ ಯಾವುದೋ ಹುಳ ಇರಬೇಕು, ದೆವ್ವ ಅಲ್ಲ. ಹುಳ ಅಲ್ಲಿ ಒಳಗಡೆ ಇರಬೇಕು, ಇದ್ದೇ ಇರುತ್ತೆ. ವಾಸಸ್ಥಾನ ಅಲ್ವಾ, ಇದ್ದೇ ಇರಬೇಕು. ನಾವಿವತ್ತು ಹಾವುಗಳು, ಪಕ್ಷಿಗಳು, ಪ್ರಾಣಿಗಳು ವಾಸ ಮಾಡೋ ಜಾಗನ ಕಿತ್ತಾಕೊಂಬಿಟ್ಟಿರ್ತೀವಿ. ಅದಕ್ಕೆ ಅವೆಲ್ಲ ಕಾಡಿನಿಂದ ನಾಡಿಗೆ ಬರ್ತಾ ಇದ್ದಾವೆ. ಅಲ್ಲಿರ್ಬೋದು, ಖಂಡಿತ ಅದನ್ನು ಓಪನ್ ಮಾಡಿದರೆ ಒಂದು ಹಾವಂತೂ ಸಿಕ್ಕೇ ಸಿಗುತ್ತೆ. ಹಾವು ಕೂಡ ನಮಗೇನು ಮಾಡಲ್ಲ. ನಾವು ತೊಂದರೆ ಕೊಟ್ಟರೆ ಮಾತ್ರ ಅವುಗಳು ನಮಗೆ ತೊಂದರೆ ಕೊಡ್ತವೆ. ಎಸ್, ಬನ್ನಿ, ಯಾರೋ ಸತ್ತಿದ್ದಾರೆ, ಅಲ್ಲಿ ಸಮಾಧಿ ಇದೆ. ಮಂಗಳವಾರ ಅಲ್ಲಿಗೆ ಹೋಗ್ತೀನಿ, ಅವ್ರ ಪಕ್ಕದಲ್ಲಿ ಮನೆ ಕೇಳ್ತೀನಿ, ಅವ್ರು ಎದ್ದು ಬರ್ತಾರ ನೋಡೋಣ. ಹುಣಸೆ ಮರದ ಕೆಳಗಡೆ ದೆವ್ವಗಳಿವೆ ಅಂದರು. ಅಲ್ಲೂ ಮಲಗಿದ್ದಾಯ್ತು. ನೀವು ಹೋಗ್ರಪ್ಪ, ನನ್ನೊಬ್ಬನ ಬಿಟ್ಬಿಟ್ಟು ಕ್ಯಾಮ್ರಾ ಹಾಕ್ಬಿಟ್ಟು ಹೋಗ್ರಪ್ಪ ಅಂತ ಹೇಳಿದ್ದು ಆಯ್ತು. ಅದಾದ್ಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಮಶಾನದ ಒಳಗಡೆ. ಅಲ್ಲೊಬ್ರು ಸಮಾಧಿ ಇತ್ತು. ಆ ಸಮಾಧಿ ಮೇಲೆ ಮಲಗಿಬಿಟ್ಟೆ. ನೋಡೋಣ ಏನಾರ ಮಾಡಿ ಕೆಳಗಡೆ ಇರೋರು ಮೇಲೆದ್ದು ಎದಳೆಯ ನನ್ನ ಮೇಲೆ ಮಲಗಬೇಡ ಅಂತ ಆತ್ಮನಾರು ಬರುತ್ತಾ ಅಥವಾ ದೆವ್ವನಾರು ಬರುತ್ತಾ ಅಂತ ಮಲಿಕೊಂಡೆ ಒಂದು ಅರ್ಧ ಗಂಟೆ. ಬರಲಿಲ್ಲ. ಇವರೇನೋ ಗಾಢವಾಗಿ ನಿದ್ದೆ ಮಾಡ್ತಾ ಇರ್ಬೋದು. ಇನ್ನೊಂದು ಗೋರಿ ಮೇಲೆ ಹೋದೆ, ಸಮಾಧಿ ಮೇಲೆ, ಅಲ್ಲಿ ಮಲಗಿದೆ. ಇವರೇನಾರ ಎದ್ದು ಬಂದು ನನಗೆ ಹೇಳ್ತಾರಾ ಅಂತ. ಇಲ್ಲ, ನಾವು ಹೊರಟಿರೋದು ಮಶಾನದಲ್ಲಿ ದೆವ್ವಗಳು ನುಡಿಕೊಂಡಲ್ಲ. ನಾವು ಹೊರಟಿರೋದು ಭಯಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿ. ಸ್ನೇಹಿತರೆ, ನಾನು ಕೆಂಪೇಗೌಡ ಅಂತ, ಪತ್ರಕರ್ತ. ಇವತ್ತೇನು ಹುಲಿಕಲ್ ನಟರಾಜ್ ಸರ್ ಇಲ್ಲಿ ಬಂದಿದ್ದಾರೋ, ಬಂದು ಇವತ್ತು ಅಮಾವಾಸ್ಯೆ ಮಣ್ಣೆತ್ತಿನ ಅಮಾವಾಸ್ಯೆನ ಅಂತ ಏನು ಹೇಳ್ತಾರೆ. ಬಟ್ ಇಲ್ಲಿ ಬಂದಿರೋದು, ಹಿಂದೆ ಇಲ್ಲಿವರೆಗೂ ಬಂದಿದ್ದೀನಿ, ಭಯ ಆಗ್ತೈತೆ. ಇವರಿಂದ ಹೆಂಗ್ ಮುಂದುವರಿಯೋದು ಅಂತ ಒಂಚೂರು ಭಯನೇ ಆಗ್ತೈತೆ. ಯಾಕೆ ಭಯ ಆಗುತ್ತೆ? ಯಾಕಂದ್ರೆ ಮನೆಯಲ್ಲಿ ಒಂದು ನಂಬಿಕೆ ಅವತ್ತಿಂದ ಈ ರೀತಿ ಇದ್ ಮಾಡ್ಕೊಂಡ್ಬಿಟ್ಟಿದೀವಿ. ಹಿಂಗೆ ಅಮಾವಾಸ್ಯೆ ದಿವಸ ಅಲ್ಲ, ಪತ್ರಕರ್ತರಾಗಿ ಯಾವ್ದಕ್ಕೂ ದಂಡಿಗೆ ಎದುರಿಲ್ಲ, ದೌಡಿಗೆ ಎದುರಿಲ್ಲ, ಇದಕ್ಕೆ ಅಲ್ಲ, ಆ ರೀತಿ ಯಾವ್ದಕ್ಕೂ ಬೇಕಾದ್ರೆ ಮನುಷ್ಯ ಬಂದ ಎಲ್ಲಾ ರೀತಿಯಲ್ಲೂ ಫೇಸ್ ಮಾಡ್ತೀವಿ. ಯಾವ್ದೇ ಒಂದು ರೌಡಿಗಳು ಬಂದ್ರು ಸರಿ, ಎಲ್ಲಾ ರೀತಿಯಲ್ಲಿ ಬಂದ್ರು ಸರಿ ಫೇಸ್ ಮಾಡ್ತೀವಿ. ಇದು ಮಾನಸಿಕವಾಗಿ ಒಂದು ಒತ್ತಡ ಕೊಡುವಂತ ವಿಚಾರ. ಇದು ಅಂದ್ರೆ ಮೆಂಟಲಿ ಒಂದು ಮನಸ್ಸಕ್ಕ ತಟ್ಟಂತ ವಿಚಾರ ಆಗಿರೋದ್ರಿಂದ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಏನಾಗುತ್ತೋ ಅನ್ನೋ ಒಂದು ಭಯ ಅಂತ ಕಾಡ್ತಾನೆ ಐತೆ. ಅದ್ರ ಮಧ್ಯೆನೆ ನಿಮ್ ಜೊತೆ ಬರ್ತಾ ಇದ್ದೀನಿ. ನೀವು ಒಬ್ಬ ಪತ್ರಕರ್ತ ಆಗಿ ಈಗ ಮೊದ್ಲೇ ಹೇಳಿದ್ರಿ, ದಂಡು ದೌಲ ಎಲ್ಲದಕ್ಕೂ ಎದುರ್ಕೊಳ್ಳಲ್ಲ, ನಾನು ನೇರವಾಗಿ ದಿಟ್ಟತನದಿಂದ ಪತ್ರಿಕೆ ಬರೀತೀನಿ ಅಂತ. ಅಲ್ಲ, ಇಲ್ಲ ಇಲ್ಲ, ಇವರು ನಿಮ್ ಎದುರುಗಡೆ ಕಾಡ್ತಾರೆ. ಅದನ್ನು ಧೈರ್ಯಿಸುವಂತ ಶಕ್ತಿ ಇರೋದು, ಅಗೋಚರವಾಗಿರೋದು, ಕಾಣದನೇ ಇರ್ತಕ್ಕಂಥ ವಸ್ತುಗಳಿಗೆ ಯಾಕ್ರಿ ಎದುರ್ಕೋತೀರಿ? ಅದಕ್ಕೆ ಒಂದು ಏನೋ ಧೈರ್ಯ ಮಾಡ್ಬಿಟ್ಟು ನಿಮ್ಮಿಂದ ಬರ್ತಾರೆ. ದೇವುಗಳಿದ್ರೆ
ನಿಮ್ ಜೊತೆನೂ ಮಾತಾಡಿಸ್ತೀನಿ, ನಾನು ಮಾತಾಡ್ತೀನಿ. ಇವತ್ತು ಚಾಲೆಂಜ್ ಕಟ್ಟಿದ್ದಾರೆ ಒಬ್ರು, ಏನಾದ್ರೂ ನಾನಿದ್ದೀನಿ ಮಾನಸಿಕವಾಗಿ ದೈಹಿಕವಾಗಿ ಏನಾದ್ರೂ ನಾನಿದ್ದೀನಿ, ಧೈರ್ಯವಾಗಿ ಬನ್ನಿ. ಮೆಂಟಲಿ ಭಯ ಹೊರತಾಗಿ ಇನ್ನೇನಲ್ಲ. ಅದನ್ನ ನೋಡ್ಲಾಡ್ಸೋಣ ಬನ್ನಿ. ನಿಮ್ ಮಕ್ಕಳಲ್ಲಿ ಕಾಣ್ತಾ ಇದೆ ಭಯ ಇಲ್ಲ. ದೇವರೊಳಗೂ ಭಯ ಇದೆ, ತಮಾಷೆ ಅಲ್ಲ, ದೇವರೊಳಗೂ ಭಯ ಇದೆ, ತಮಾಷೆ ಅಲ್ಲ. ನೋಡಿ, ಈ ಎಂಥದೇ ಪತ್ರಕರ್ತರು ಎದುರುಕೊಳ್ತಾರೆ, ಬರೆಯಕ್ಕೆ ಎದುರುಕೊಳ್ಳಲ್ಲ. ಯಾವುದೇ ಅವ್ಯವಹಾರ ನಡೆದಾಗ ಏನೇ ಆದಾಗ ದಿಟ್ಟತನದಿಂದ ಬರೀತಾರೆ. ಆದ್ರೆ ಮಾನಸಿಕತೆ ಬಂದಾಗ ಅದೊಂದು ಜೀವನದಲ್ಲಿ ಬಂದ್ಬಿಟ್ಟಿದೆ, ಭಯ ಭಯ ಭಯ. ನಮ್ ಕೆಂಪೇಗೌಡಂಗೂ ಭಯ ಇದೆ. ಅವ್ರು ನಾವು ನೋಡ್ತಲೇ ಇದ್ದೀವಿ, ಹಿಂದಕ್ಕೆ ಹೆಜ್ಜೆ ಹೋಗ್ತಲೇ ಇದ್ದಾರೆ. ಅದರಲ್ಲೂ ಅವ್ರ ಹೆಂಡತಿ ಬೇರೆ, ಇವತ್ತು ಅಮಾವಾಸ್ಯೆ, ಇವತ್ತು ಆಗಿದ್ದೀರಿ ಹೀಗಿದ್ದೀರಿ ಹೋಗ್ಬಿಡಿ ಅಂತ ಹೇಳಿದ್ದಾರೆ. ಅದು ಧೈರ್ಯವಾಗಿ ಒಬ್ಬ ಪತ್ರಕರ್ತ ನಮ್ಮ ಜೊತೆ ಕರ್ಕೊಂಡು ಹೋಗ್ತೀನಿ, ಮಶಣ್ಣಕ್ಕೆ ಕರ್ಕೊಂಡು ಹೋಗ್ತೀನಿ. ನೋಡೋಣ ಬನ್ನಿ ಏನಾಗತ್ತೆ. ಹೆಂಗ್ ಹೊತ್ಕೊಂಡು ಹೋಗ್ತೀನಿ ಅಲ್ಲೇ ತಮರ್ತಾರ್ಜಿ, ಆ ಕಡೆ ಒಂದು ರೋಡ್ ಇದೆ. ಆ ರೋಡ್ ನಿಮ್ ಅನಿಸಿಕೆ ಯಾಕೆ ಅಂದ್ರೆ ಈ ಕಡೆ ತಿರ್ಗಿ ನೋಡಿ, ಮಕ್ಕದಲ್ಲಿ ಅಷ್ಟು ಭಯ ಬೇವ್ತಿದಿರಲ್ಲ ಏನು ಅಂತ. ಅಲ್ಲ, ಇದು ಆಟೋಮೆಟಿಕಲಿ ಇದು ಮನ್ಸಲ್ಲಿ ಬರೋಂಥದ್ದು. ಇದು ಧೈರ್ಯವಾಗಿ ಫೇಸ್ ಮಾಡೋದಕ್ಕೂ ಇದೊಂದು ನಾವು ಚಿಕ್ಕ ಮಕ್ಕಳಾಗಿಂದ ಆಟೋಮೆಟಿಕಲಿ ಮಾತ್ರ ಭಯ ಇಲ್ಲ 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 ಈ ಭಯ, ಈ ದೇವ್ರ ಭಯ ಅಂತ ಏನಾಯ್ತೋ, ಇದು ಚಿಕ್ಕ ಮಕ್ಕಳಾಗಿಂದ ನಮ್ಮ ಮನಸ್ಸಲ್ಲಿ ಅದನ್ನೇ ಬಿತ್ಬಿಟ್ಟಿರ್ತಾರೆ. ಓ, ಅಮಾವಾಸ್ಯೆ ದಿವಸ ದೇವ್ಗಳು ಆಡ್ತವೆ, ಹೌದು, ಇದನ್ನೇ ಅಂದ್ರೆ ನಮ್ಮ ಮನಸ್ಸುಗಳಲ್ಲಿ ಅದನ್ನೇ ಬಿತ್ಬಿಟ್ಟಿರ್ತಾರಲ್ವಾ, ಅದಂಗೆ ಮನಸ್ಸಲ್ಲಿ ಕೂಡ್ಕೊಂಬಿಟ್ಟಿರ್ತದೆ. ಎಲ್ಲೇ ಹೋದ್ರು ಅಮಾವಾಸ್ಯೆ ದಿವಸ ಎಲ್ಲಾದ್ರೂ ಒಂದು ಸರಕ್ ಅಂದ್ರೆ ಸಾಕು, ಜೀವ ಹೋಗಿ ಬಂದಂಗಾಗುತ್ತೆ. ಅದೇ ಒಂಥರ ಹೊಡ್ತಾಗಿ. ಅದ್ರಲ್ಲೂ ಈ ಯಾರ್ಯಾರೋ ಸ್ವಾಮೀಜಿಗಳು ಅವ್ರು ಇವರು ಎಲ್ಲ ಹೇಳ್ಬಿಟ್ಟವ್ರೆ, ಮೊನ್ನೆ ಇವತ್ತು ಹೆಂಗೋಗ್ರಿ ಹಂಗೋಗ್ರಿ ಹಿಂಗೋಗ್ರಿ ಹಂಗ ಅಪ್ಪಿತಪ್ಪಿ ಹಂಗೆ ಕಾಣಿಸ್ಬಿಟ್ರೆ ಏನಪ್ಪ ಗತಿ ಅನ್ನಂಗೆ ಅನ್ನೋದು ತುಂಬಾ ಭಯ ಇದೆ. ಒಟ್ನಾಗಂತೂ ಭಯ ಇದೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅಪ್ಪಿತಪ್ಪಿ ಹಂಗೆ ಕಾಣಿಸ್ಬಿಟ್ರೆ ಹೆಂಗೆ ಅದೇ ಅದೇನೋ ಧೈರ್ಯ ಮಾಡಿ ಹುಲಿಕಾಲ್ ನಟರಾಜ್ ಸರ್ ಜೊತೆಯಲ್ಲಿ, ಯಾಕಂದ್ರೆ ಅವ್ರ ಜೊತೆಲಿ ಸುಮಾರು ಅವ್ರಿಗೆ ಗೊತ್ತಾಯ್ತಾ ಗೊತ್ತಿಲ್ಲ, ಸುಮಾರು ಒಂದು 20 ವರ್ಷಗಳ ಹಿಂದೆ ನಮ್ಮೂರಲ್ಲೂ ಬಂದು ಒಂದು ಪವಾಡದ್ದು ಇದು ಮಾಡಿದ್ರಿ. ಏನ್ ಸರ್? ಜಿಂಕೆ ಬಚ್ಚಳ್ಳಿಯಲ್ಲಿ ಒಂದು 20 ವರ್ಷದ ಹಿಂದೆ ನನ್ನ ತಲೆ ಮೇಲೆ ತೆಂಗಿನಕಾಯಿ ಹೊಡೆದಿದ್ರಿ. ನನ್ನ ನೆನಪಲ್ಲಿದೆ. ಒಂದು 20-25 ವರ್ಷದ ಮೇಲೆ ಆಗಿರ್ಬೋದು. ನಾನು ಇನ್ನ ಚಿಕ್ಕ ಹುಡುಗ, ಅವಾಗ ಇನ್ನ ಸ್ಕೂಲ್ ಹೋಗ್ತಾ ಇದ್ದೆ, ಒಂದು 6ನೇ ಕ್ಲಾಸ್ 7ನೇ ಕ್ಲಾಸ್ ಇರಬೇಕು. ಅವತ್ತು ತಲೆ ಮೇಲೆ ತೆಂಗಿನಕಾಯಿ ಹೊಡೆದಿದ್ರಿ. ಜನ ಹಿಂಗ್ ಮೋಸ ಮಾಡ್ತಾರೆ, ಹುಷಾರಾಗಿರಿ ಅಂತಂತ. ಅದೊಂದು ಇವಾಗ್ಲೂ ನೆನ್ಕೊಂತ ಇರ್ತೀನಿ. ನಿಮ್ಮನ್ನ ಕಂಡಾಗೆಲ್ಲ ನನ್ಗೆ ನೆನಪಾಗದೆ ಅದು. ನಾನು ಒಬ್ಬನೇ ಕೂತ್ಕೋತೀನಿ ಈ ಜಾಗ. ಕೂತ್ಕೊಂಡೆ, ಏನೂ ಆಗ್ಲಿಲ್ಲ. ಆಗ ಅವ್ರಿಗೆಲ್ಲರೂ ಸ್ವಲ್ಪ ದೂರ ಹೋಗಿ ನೋಡೋಣ, ನೀವೆಲ್ಲ ಇದಕ್ಕೆ ಬರೋದಿಲ್ವೇನೋ ಆತ್ಮಗಳು ಅಂತ ಹೇಳಿ ಮಶಾನದಲ್ಲಿ ಆ ಮರದ ಕೆಳಗಡೆ, ಆ ಆಲ್ಡ್ ಮರದ ಕೆಳಗಡೆ 5-6 ಸಮಾಧಿಗಳಿವೆ. ಅದ್ರೊಳಗಡೆ ಏಕಾಂಗಿಯಾಗಿ ತಿರುಗಾಡ್ತಾ ಇದ್ದೆ. ಅಲ್ಲಿ ಗೋಷ್ಠಿಗಳಿವೆ, ಅಲ್ಲಿ ಯಾರು ಇರಕ್ಕಾಗಲ್ಲ ಅಂತ ಏನು ಡೂಪ್ಲಿಕೇಟ್ ಆಗಿ ಅವರವರೇ ಮಾಡ್ಕೊಂಡು ಬರ್ತಿದ್ರಲ್ಲ, ಹಂಗೇನಾರ ಆಗ್ಬೋದೇನೋ, ದೆವ್ವ ಏನಾರು ನನ್ನ ತಲೆ ಮೇಲೆ ಹೊಡಿಬೋದೇನೋ ಅಂತ ಹೇಳಿ ನಾನು ಒಂದು ರೀತಿಯ ಬಿಳಿ ಬಟ್ಟೆಗಳನ್ನ ಹಾಕೊಂಡೇ ಹೋಗ್ತಾ ಇದ್ದೆ. ಆಲ್ದ ಮರದ ಹತ್ರ ಹೋದೆ, ಒಂದೇ ಸರಿ ನೋಡೋಣ ಧಪ್ ಅಂತ ಕಿರ್ಚ್ಬಿಟ್ಟೆ. ನಾನೇ ಯಾಕ್ರಯ್ಯ ಓಡೋಯ್ತೀರಿ? ದೆವ್ವ ಅಲ್ರಪ್ಪ, ನಾನೇ ಯಾಕ್ರಪ್ಪ ಓಡೋಯ್ತೀರಿ? ಹಿಂಗೆ ಎದ್ರಿಕೊಳ್ಳೋರು ಇರೋವರೆಗೂ ಎದುರಿಸೋರು ಇದ್ದೇ ಇರ್ತಾರೆ. ನನ್ನ ಮೇಲೆ ದೆವ್ವ ಬಂದಿಲ್ಲ, ಏನಾಗುತ್ತೆ ನಿಮ್ಗೆ ಅಂತ ನೋಡೋಣ ಅಂತ ನಾನ್ ಮಾಡಿದ್ದು. ಕೆಲವರೆಲ್ಲ ಮಾಡ್ತಾರಲ್ಲ, ಇದೇ ತರ ಮಾಡ್ತಾರ ಅವರು. ಖಂಡಿತ ಬನ್ನಿ ಅಂತ ಹೇಳಿ ಅವ್ರನ್ನ ಮತ್ತೆ ಕರ್ಕೊಂಡು, ಒಬ್ರು ಅದ್ರಲ್ಲೂ ನಾನು ಬರೋದೇ ಇಲ್ಲ ಅಂತ ಎದ್ರಿಕೊಂಡ್ಬಿಟ್ರು. ಅದು ಪತ್ರಕರ್ತರೆ. ಅವ್ರನ್ನೆಲ್ಲ ಕರ್ಕೊಂಡು ಇಡೀ ಜರ್ನಿ ಮಶಾನದಲ್ಲಿ ಮಂಗಳವಾರ ಬೆಳಗಿನ ಜಾವ 4 ಗಂಟೆವರೆಗೂ. ಓಹೋ, ಅದು ಸರಿ ಅಲ್ಲ. ಇವರು ಕ್ಯಾಮ್ರಾನು ಸ್ಟ್ಯಾಂಡ್ ಹಾಕಿ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟವ್ರೆ ಪುಣ್ಯಾತ್ಮರು. ಕ್ಯಾಮ್ರಾ ನಾನು ಕಾಯ್ತಾ ಇದೆಯೋ, ನಾನು ಕ್ಯಾಮ್ರಾ ಕಾಯ್ತಾ ಇದೀನೋ? ಅವನು ಹರ್ಷಿತ್ ಹೇಳ್ದ, ಸಾರ್ ನಿಮ್ಮ ಹತ್ರ ಜನಗಳಿರ್ತಾರೆ, ಕ್ಯಾಮ್ರಾ ಇರುತ್ತೆ, ಎಲ್ಲ ಇರುತ್ತೆ, ನೀವೇನು ಎಲ್ಲಿ ಬೇಕಾದ್ರೂ ಮನಿಕೋಬೋದು. ಅದಕ್ಕೆ ನಾನು ಹೇಳಿದೆ, ಕ್ಯಾಮ್ರಾ ಒಂದು ಲೈಟ್ ಹಾಕಿ, ಸ್ಮಾಲ್ ಲೈಟ್ ಇದ್ರೆ ಹಾಕಿ, ಇಲ್ದ್ರೆ ಬಿಟ್ಟು ಹೋಗ್ರೆ ಅಂತ ಹೇಳಿದೆ. ಬಿಟ್ಟು ಹೋಗೇ ಬಿಟ್ಟವ್ರು ಅವರು. ನೋಡೋಣ ಏನಾಗುತ್ತೆ. ಇದು ಒಂದೊಂದ್ಸರಿ ದೆವ್ವಗಳ ಇಟ್ಕೊಂಡಿರ್ಬೇಕು, ಆಗ್ತಾ ಇಲ್ಲ. ಹೊಟ್ಟೋಯ್ತು ನನ್ನ ಮೊಬೈಲು ಕೂಡ. ಹಾಕೋ ಮೊಬೈಲ್ಗೂ ಯಾವುದೋ ದೆವ್ವನ ಏನೋ ಮಾಡಿಸಿರ್ಬೇಕು. ಆದರೂ ಆಗಲಿ.
2 ಗಂಟೆ 8 ನಿಮಿಷ. ಕ್ಯಾಮ್ರಾ ಒಂದು ಲೈಟ್ ಇಟ್ಟು ಹೊರಟೋಗ್ಬಿಟ್ರಿ ಅವರು. ಅದರಲ್ಲೂ ಜನ ಹೇಳ್ತಾರೆ ಹುಣಸೆ ಮರದ ಕೆಳಗಡೆ ಅದಲ್ಲಿ ಅಮಾವಾಸ್ಯೆ ದಿವಸ ಕೂತ್ಕೊಳ್ಬಾರ್ದು, ಹುಣಸೆ ಮರದಲ್ಲಿ ದೇವುಗಳಿವೆ ಅಂತ. ಎಷ್ಟೋ ಜನ ದೇವುಗಳು ಮೈ ಮೇಲೆ ಬಂದವರಿಗೆ ಹುಣಸೆ ಮರದಲ್ಲಿ ಕಡ್ಡಿಲಿ ಹೊಡೆದಿದ್ದಾರೆ ಜನ. ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ. ಹುಣಸೆ ಮರದ ಕೆಳಗಡೆ ಹುಣಸೆ ಮರದಲ್ಲಿ ದೆವ್ವ ಇರುತ್ತೆ ಅನ್ನೋದಾದ್ರೆ ಯಾಕ್ರಿ ನಾವು ಹುಣಸೆ ಹಣ್ಣು ತಿನ್ನಬೇಕು? ಯಾಕೆ ಸತ್ಯ ಅಂದರೆ ಹಿರಿಯರು ಹೇಳಿದ ಸತ್ಯ. ಹುಣಸೆ ಮರದ ಕೆಳಗಡೆ ದೇವುಗಳಿವೆ. ಯಾರ್ಯಾರು ಮಧ್ಯರಾತ್ರಿ ಬಂದು ಇಲ್ಲಿ ಕೂತ್ಕೊಂಡಾಗ ಹಿಂಗೆ ಎದುರಿಸ್ಬಿಡ್ತಾರೆ, ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಿಬಿಡುತ್ತೆ. ಖಂಡಿತ ರಿಯಲಿ ಆಗುತ್ತೆ. ಯಾಕೆಂದರೆ ಹುಣಸೆ ಮರದ ಎಲೆಗಳು ಚಿಕ್ಕದಾಗಿವೆ, ಫೋಟೋಸಿಂಥಸಿಸ್ ಕ್ರಿಯೆ ಕಡಿಮೆ ನಡೆಯುತ್ತೆ, CO2 ಹೆಚ್ಚು ಬಿಡುಗಡೆ ಆಗುತ್ತೆ. ಆಗ ಅದು ಭಾರ ಇರುತ್ತೆ, ಅದನ್ನು ಕುಡಿತಾ ಹೋಗ್ತೀವಿ. ಆಗ ನಮ್ಮ ಬ್ರೈನಲ್ಲಿ ಕೆಮಿಕಲ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ, ಹಾರ್ಮೋನ್ಸ್ಗಳ ವ್ಯತ್ಯಾಸ ಆಗುತ್ತೆ. ಹಾಗೆ ಅವ್ರು ಮೈ ಮೇಲೆ ಏನೋ ಬಂದಂಗೆ ಆಯಿತು ಅಂತ ಹೇಳಿ ಒಂದು ಫೋಬಿಯಾಕ್ಕೆ ತುತ್ತಾಗ್ತಾರೆ. ಆಗಲೇ ಹೇಳಿದ್ನಲ್ಲ, ನಮ್ಮ ಸ್ನೇಹಿತ ಪತ್ರಕರ್ತ ಕೆಂಪೇಗೌಡ ದಂಡಿಗೆ ಇರಲಿಲ್ಲ, ದಾಳಿಗೆ ಎದುರಲಿಲ್ಲ. ಕಾಣದ ಈ ಅಗೋಚರವಾದ ದೆವ್ವಗಳಿಗೆ ಎದುರ್ತೇನೆ. ದೆವ್ವಗಳೇ ಇಲ್ವಲ್ರಿ ಈ ಜಗತ್ತಲ್ಲಿ. ಕಾಡುವ ಮನುಷ್ಯ ದೆವ್ವಗಳನ್ನು ಬಿಟ್ಟರೆ ಇವತ್ತು 2 ಗಂಟೆವರೆಗೂ ಅವರು ಕ್ಯಾಮ್ರನೂ ಹಾಕಿ ಬಿಟ್ಬಿಟ್ಟು ಓಡೋಗ್ಯಾರೆ. ನೀವು ನೋಡ್ಬೋದು, 2 ಗಂಟೆ 10 ನಿಮಿಷ ಆಯ್ತಪ್ಪ, ಒಂದಾರ ಹೆಣ್ಣು ದೆವ್ವ ಬರ್ತವೆ ಅಂತ ಕಾಯ್ತಾ ಇದ್ದೆ. ನಾನು ನನ್ನ ಹೆಂಡತಿಯಿಂದ ದೂರಾಗಿ ಬಂದಿದ್ದೀನಿ ಇಲ್ಲಿಗೆ. ಕಾರಣ ಇಲ್ಲಿ ಹೆಣ್ಣು ದೆವ್ವಗಳಿದ್ರೆ ಅವ್ರ ಜೊತೆ ಲವ್ ಮಾಡೋಣ ಅಂತ. ಬರಲಿಲ್ಲ. ನನಗೂ ನಿದ್ದೆ ಬರ್ತಾ ಇದೆ, ಸುಸ್ತಾಗಿದೆ. ದೆವ್ವಕ್ಕೆಂದು ಎದುರ್ಕೊಂಡಲ್ಲ, ದೇಹಕ್ಕೆ. ಆದರೂ ದೆವ್ವ ಹುಡಿಕೊಂಡು ಹೋಗಲೇಬೇಕು. ಚಾಲೆಂಜಿಂಗ್. ಇನ್ನೊಂದು ಮಾಡ್ತಿದ್ದೆ, ಆ ದಾರಿಲಿ ಬರ್ತಾ ಇದ್ದಾಗ 3 ದಾರಿ ಕುಡಿತಾವ, ನಿಂಬೆಹಣ್ಣು ಹಾಕಿವ್ರಲ್ಲ ಯಾರು, ಕೋಳಿ ಮೊಟ್ಟೆ ಹೊಡೆದಾಕ್ಯವ್ರೆ, ಮೆಣಸಿನ್ಕಾಯಿ ಇಟ್ಟವ್ರೆ. ಇನ್ನೂ ಇಷ್ಟು ವಿಜ್ಞಾನ ತಂತ್ರಜ್ಞಾನ ಬೆಳೆದ್ರೂ ಕೂಡ ಈ ಜನಕ್ಕೆ ಬುದ್ಧಿ ಬರಲಿಲ್ಲ. ಆ ಭಯ ಬದುಕಬೇಕು, ಭಯ, ಆತಂಕ, ಖಿನ್ನತೆ ಇವೆಲ್ಲವೂ ಮಾಡ್ತವೆ. ಇವೆಲ್ಲ ನಮ್ಮ ಮನಸ್ಸಿನಿಂದ ಆಗುವಂಥ ಮಾನಸಿಕ ತುಮಲಗಳು. ನಾನು ಚಾಲೆಂಜ್ ಮಾಡಿದ್ದೀನಿ ನಿಜವಾಗ್ಲೂ. ಈ ಸೋಷಿಯಲ್ ಮೀಡಿಯಾ ಬಂದಮೇಲೆ ಸುಮ್ಮನೆ ಆ ಮಶಾನದಲ್ಲಿ ಸಿಕ್ತು, ಈ ಮಶಾನದಲ್ಲಿ ಸಿಕ್ತು, ಆ ಜಾಗದಲ್ಲಿ ಸಿಕ್ತು, ನಿಧಿಗೋಸ್ಕರ ಇಲ್ಲೇನೋ ಆಗ್ತಾಯಿದೆ. ಕಟ್ಟುಕತೆಗಳನ್ನ ಕಟ್ಟಿ ಜನಗಳನ್ನ ಭಯದಲ್ಲೇ ಇಡಿಸ್ತಾ ಇದ್ದಾರೆ. ಇದನ್ನು ಕಾನೂನಾತ್ಮಕವಾಗಿ ಅದೇ ನಮ್ಮ ಪತ್ರಕರ್ತ ಕೆಂಪೇಗೌಡಂಗೆ ಹೇಳಿ ಕೇಸ್ ಹಾಕಿಸ್ಬೇಕು. ಮೌಢ್ಯತೆಯ ಕಾನೂನನ್ನು ಜಾರಿಗೆ ತಂದಿದ್ದೀವಿ, ಕೇಸ್ ಹಾಕಿಸ್ಬೇಕು. ಆಗ ಏನು ಮಾತಾಡ್ತಾರೆ ನೋಡೋಣ. ಬನ್ನಿ, ಪುರಾಣ ಎಲ್ಲ ಬೇಡ. ಯಾರಿಲ್ದು ಧೈರ್ಯ ಒಂದಿದೆಯಲ್ಲ, ಕ್ಯಾಮ್ರಾ ನಾನೇ ಎತ್ಕೊತೀನಿ. ಪ್ರಜ್ಞಾವಂತ ಮನಸ್ಸುಗಳೇ, ಕಾಣದ ದೆವ್ವಗಳು ಈ ಪ್ರಪಂಚದಲ್ಲಿ ಇಲ್ಲ. ಕಾಡುವ ಮನುಷ್ಯ ದೆವ್ವಗಳಿವೆ. ಯಾಕೆ ಅಲ್ಲಿ ಮಶಾನಕ್ಕೆ ಹೋಗ್ಬೇಡಿ ಅಂತಂದ್ರು ಅಂದ್ರೆ ಅಲ್ಲೊಂದಿಷ್ಟು ಭಯ ಆಗುತ್ತೆ. ಈಗಲೂ ಕೂಡ ಕೆಲವು ಕಡೆ ಅಲ್ಲಿ ಹೋಗ್ಬೇಡಿ ಅಂತ ಹೇಳ್ತಾರೆ, ಅಲ್ಲಿ ಆಗ್ಬಾರ್ದು ಕೆಲಸಗಳು ನಡೀತಾ ಇರ್ತವೆ. ಎಲ್ಲಿ ಜನರನ್ನ ಭಯಭೀತನಾಗಿ ಭಯಗೊಳಿಸಿ ಆ ಸ್ಥಳಕ್ಕೆ ನಿರ್ವಾತ ಪ್ಲೇಸಸ್ ಬರಬೇಡಿ ಅಂತ ಹೇಳ್ತಾರೋ ಅಲ್ಲಿ ನಿಗೂಢವಾದ ರಾತ್ರಿಯ ಕೆಲಸಗಳು ನಡೀತಾ ಇರ್ತವೆ, ಆಗ್ಬಾರ್ದಾಗ್ತಾ ಇರುತ್ತೆ. ಅಲ್ಲಿ ಇನ್ನೂ ಏನೇನೋ ಘಾತುಕವಾಗಿ ನಡೆಯುವಂಥ ವಿಕೃತ ಮನಸ್ಸುಗಳಲ್ಲಿ ಸೇರಿಕೊಂಡು ಇನ್ನೇನೋ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಎಲ್ಲ ಹೇಳುತ್ತೆ. ನನಗೆ ನಿದ್ದೆ ಬರ್ತಾ ಇದ್ರು
ಏನೋ ಒಂದು ಮಂಕು ಕವಿದ ವಾತಾವರಣ ಇದ್ರು. ಅವರಂತೂ ಹೋದ್ರು, ಕಾರಲ್ಲಿ ಮಲಿಕೊಂಬಿಟ್ಟಿದ್ರು ಅವರೆಲ್ಲ. ಹೋಗಿ ಮತ್ತೆ ಎಬ್ಬಿಸ್ಕೊಂಬಂದಿದ್ದೀನಿ. 2 ಗಂಟೆ 19 ನಿಮಿಷ. ಅದು ಡೇಟು ಕೂಡ ಇದೆ, ನೀವು ಯಾವತ್ತೋ ಬಂದಿದ್ದೀರಿ ಅಂತೇಳಿ. ಯಾರೋ ಒಬ್ರು ಇಟ್ಕೊಳ್ರಪ್ಪ ಮೊಬೈಲ್. ಸಾಮಾಜಿಕ ಜಾಲತಾಣಗಳಲ್ಲಿ ದೆವ್ವಗಳಿವೆ, ಬಿದ್ಬಿಡ್ತು, ಎದುರ್ಕೊಂಬತ್ತು, ಇವೆಲ್ಲ ಬೋಗಸ್. ಅವರು ಕಟ್ಟಿಕೊಂಡಂತ ಸ್ವಯಂಕೃತವಾದ ಕೃತ್ಯಗಳು. ಇಂಥವರ ವಿರುದ್ಧ ಕಾನೂನು ಸಮರ ಸಾರಬೇಕು. 2018 ಮೌಢ್ಯತೆಯ ಕಾನೂನಿನ ಅಡಿಯಲ್ಲಿ ಕಾಣದ ದೆವ್ವಗಳಿವೆ, ನಮಗೆ ತೊಂದರೆ ಕೊಡ್ತವೆ ಅಂತ ಯಾರು ಹೇಳ್ತಾರೆ, ಯಾರು ಮೀಡಿಯಾದಲ್ಲಿ ಬಿಟ್ಟಾರೆ, ಆ ಮೀಡಿಯಾಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಏನೆಲ್ಲ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ ಅದನ್ನು ಹಿಡ್ಕೊಂಡು ಪೊಲೀಸ್ನವರು ಅಥವಾ ಸಾಮಾಜಿಕ ಜಾಲತಾಣದ ಇಲಾಖೆಯವರು ದಯವಿಟ್ಟು ಇವರ ವಿರುದ್ಧ ಹೋರಾಟ ಮಾಡಬೇಕು. ಇಲ್ಲರೆ ಇದನ್ನು ನೋಡಿ ನೋಡಿ ಮಾನಸಿಕ ಖಿನ್ನತೆಗೆ ಅನೇಕ ಜನ ಒಳಗಾಗ್ತಾರೆ. ದುರ್ಬಲ ಮನಸ್ಸಿನವ್ರು ನಿಜ ಅಂತ ಒಪ್ಕೊಳ್ತಾರೆ, ಆದರೂ ಹೊರಗಡೆಯಿಂದ ಅವ್ರು ಬರ್ಲಿಕ್ಕಾಗಲ್ಲ. ದಯವಿಟ್ಟು ಇಂಥವೆಲ್ಲ ತೋರಿಸ್ಬೇಡಿ, ಡ್ರಾಮಾ ಮಾಡಬೇಡಿ. ಈಗಲೂ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಎಲ್ಲೆಲ್ಲ ಪ್ಲೇಸಸ್ಗಳಿದೆ ಅಲ್ಲಿ ಹೋಗಕ್ಕಾಗಲ್ಲ, ಅಲ್ಲಿ ನಿಮಗೆ ಉಪದ್ರವ ಕೊಡುತ್ತೆ. ಯಾರು ಹೇಳ್ತೀರಿ, ಕರೀರಿ, ನನ್ನೊಬ್ಬನೇ ಬಿಟ್ಟೋಗಿ ಇಡೀ ರಾತ್ರಿ ನಾನು ಇರ್ತೀನಿ. ದೆವ್ವ ಇದೆ ಅಂತ ಸಾಬೀತುಪಡಿಸಿದ್ರೆ ನಾನು ತಲೆ ತಗ್ಗಿಸ್ತೀನಿ. ನಮಸ್ಕಾರ. ಡಾಕ್ಟರ್ ಹುಲಿಕಲ್ ನಟರಾಜು ಅವರ ವಿಚಾರ ಸ್ಪಷ್ಟವಾಗಿದೆ. ನಿಮಗೆ ದೆವ್ವ ಭೂತಗಳ ಸಮಸ್ಯೆ ಇದೆ ಎನ್ನುವ ಸ್ಥಳಗಳು ಕಂಡುಬಂದಲ್ಲಿ ಅಥವಾ ಯಾವುದೋ ಒಂದು ಸ್ಥಳದಲ್ಲಿ ಭೂತ ಪ್ರೇತ ಪಿಶಾಚಿಗಳು ಇವೆ, ಮಾಟ ಮಂತ್ರ ನಡೆಯುತ್ತಿದೆ ಎಂದು ನಿಮಗೆ ಅನಿಸಿದ್ದರೆ ಡಾಕ್ಟರ್ ಹುಲಿಕಲ್ ನಟರಾಜು ಅವರನ್ನು ಸಂಪರ್ಕಿಸಬಹುದು. ಒಂದು ವೇಳೆ ಯಾರ ಮೈಮೇಲಾದರೂ ದೆವ್ವ ಬರುತ್ತಿದೆ, ದೇವರು ಬರುತ್ತಿದೆ ಎನ್ನುವ ಅನುಮಾನ ಮೂಡಿ ಬಂದರೂ ಹುಲಿಕಲ್ ನಟರಾಜು ಅವರ ದೊಡ್ಡಬಳ್ಳಾಪುರದ ಆಪ್ತ ಸಮಾಲೋಚನಾ ಕೇಂದ್ರಕ್ಕೆ ಭೇಟಿ ನೀಡಬಹುದು. ಇವು ಮನಸ್ಸಿನ ಕಾಯಿಲೆಯೇ ಹೊರತು ಯಾವ ಭೂತ ಪ್ರೇತ ಪಿಶಾಚಿಗಳ ಕಾಟವಲ್ಲ. ನೋಡಿ, ಇದು ಫುಲ್ಲು ಮಶಾಣ. ಟೈಮು ಎಷ್ಟಾಗಿದೆ? 4:27 ಆಗಿದೆ. ನಮಗೇನು ಇವರು ಉಲ್ಕಲ್ ನಟರಾಜ್ ಅವರು ಸರ್ ಬಂದರು, ಹೋಗೋಣ ಬನ್ನಿ ಅಂತ ಕರ್ಕೊಂಬಂದರು. ಬಂದ್ವಿ. ಇಲ್ಲೇನು ನಮಗೇನು ಭಯ ಅಂತ ಏನು ಅಂತ ಅನಿಸ್ತಾ ಇಲ್ಲ ಅವ್ರ ಜೊತೆಲಿ ಬಂದಿರೋದಕ್ಕೆ. ಈ ಜನ ಏನು ಅಂದರೆ ಮೂಢನಂಬಿಕೆನ ಅದನ್ನು ಕಂಟಿನ್ಯೂಷನ್ ಆಗಿ ಮುಂದುವರ್ಸ್ಕೊಂಡೋಗಿದ್ದಾರೆ. ಈ ವಿಚಾರದಾಗ ಏನು ಹೇಳಬೇಕು ಅಂತಂದರೆ, ಯಾವ ದೆವ್ವನೂ ಇಲ್ಲ, ಯಾವ ಭೂತನೂ ಇಲ್ಲ. ಎಲ್ಲ ಮನಸ್ಸಲ್ಲಿರೋ ಭೂತ ದೆವ್ಗಳೇ, ಮನಸ್ಸಲ್ಲಿದೆ ಅಷ್ಟೇ. ಅದು ನಮಗೆ ಗೋಚರಿಸಲ್ಲ. ಅದನ್ನ ಗೋಚರ ಅಂತನ್ನೋದು ಇಲ್ಲವೇ ಇಲ್ಲ. ನಾವು ಮನ್ಸಲ್ಲಿ ಏನು ಇಟ್ಕೊಂಡಿರ್ತೀರ ಅದೇ ದೆವ್ವ. ಭೂತನೂ ಇಲ್ಲ, ಏನೂ ಇಲ್ಲ. ಧೈರ್ಯವಾಗ ಆರಾಮಾಗ ಮಶಾಣಕ್ಕೆ ಬಂದು ಆರಾಮಾಗ ಹೋಗ್ಬೋದು, ಏನು ತೊಂದರೆ ಇಲ್ಲ. ನಮಗೇನು ಆಗಿಲ್ಲ, ಆರಾಮಾಗಿ ಬಂದ್ವಿ, ಇಲ್ಲಿ ಕುತ್ಕೊಂಡ್ವಿ, ಊಟ ತಿಂದ್ವಿ, ಎಲ್ಲ ಆಯ್ತು, ಏನೂ ಆಗಿಲ್ಲ. ನಮ್ಮ ನಾನ್ ವೆಜ್ ತಿಂದ್ವಿ, ಇಲ್ಲಿ ನಮ್ಗೇನು ಆಗಿಲ್ಲ, ಆರಾಮಾಗಿದ್ದೀವಿ. ನೋಡ್ರಿ, ಎಲ್ಲ ಮುಡ್ತೀನಿ ನೋಡ್ರಿ, ಇಲ್ಲಿ ಸಮಾಧಿ ಇದೆ, ಸಮಾಧಿ ಬೇಕಾದ್ರೆ ಮುಡ್ತೀನಿ ನೋಡ್ರಿ, ನೋಡ್ರಿ ಸಮಾಧಿ ಇದೆ. ನಾನು ನಾನ್ ವೆಜ್ ತಿಂದಿದ್ದೀನಿ ಇವತ್ತು, ಅಮಾವಾಸ್ಯೆ ಇದ್ದೀನಿ ಇವತ್ತು. ಅವೆಲ್ಲ ಸುಳ್ಳು, ಯಾವ ದೆವ್ವನೂ ಇಲ್ಲ, ಭೂತನೂ ಇಲ್ಲ.